ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬಟ್ ಕರ್ನಾಟಕ ಮಾತ್ರ ಆ ಸ್ಪರ್ಧೆಯಲ್ಲಿ ಹಿಂದೆ ಬಿದ್ದಿದೆ. ವೆರಾಸ್ ನಾವು ಯಾವಾಗಲೂ ಮುಂದೆ ಇಂಥ ವಿಚಾರಗಳಲ್ಲೇ ಈ ಗ್ಯಾರಂಟಿಗಳ ಗುಂಗಲ್ಲಿ ಒಂಥರ ತುಂಬ ಸ್ಲೋ ಡೌನ್ ಆಗಿಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ಮೇಡಮ್, ಯಾಕಂದ್ರೆ ರೀಸೆಂಟ್ಗೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಆಗ್ಬೇಕಾದಾಗ್ಲೂ ಸರ್ಕಾರ ಒಂಥರ ದಿವ್ಯ ನಿರ್ಲಕ್ಷ್ಯ ವಹಿಸಿದಂಥದ್ದು. ಮತ್ತೆ ಅಲ್ಲಿ ಬಂದಾಗ್ಲೂ ಕೂಡ ಪ್ರೊಆಕ್ಟಿವ್ ಅಂತದ್ದು ಇರ್ತಿರ್ಲಿಲ್ಲ. ನಾ ಹೇಳ್ತಾ ಇರೋದು ಅಲ್ಲಿ ಬಂದಂತ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಎಷ್ಟು ಆಕ್ಚುಲಿ ಪ್ರೊಡಕ್ಟಿವ್ ಆಗಿದೆ ಅನ್ನೋದು ಸರ್ಕಾರ ಇದುವರೆಗೂ ಅದನ್ನ ಕಾರ್ಯಗತ ಆಗಿದೆ ಅನ್ನೋದು ಯಾರು ಹೇಳಲೇ ಇಲ್ಲ. ಆಮೇಲೆ ಈಗ ತಾನೇ ಸಮೀಳ್ ಸರ್ ಹೇಳ್ತಾ ಇದ್ದಂಥದ್ದು ಅವ್ರು ಟಾರ್ಗೆಟ್ ಇದ್ದಿದ್ದಂಥದ್ದು 2 ಲಕ್ಷ ಕೋಟಿ ಇದು ಅಚೀವ್ ಮಾಡ್ಬೇಕಂತ. ಆಸ್ ಪರ್ ಜನವರಿ 30th ರಿಪೋರ್ಟ್ಸ್ 1.5 ಲಕ್ಷ ಕೋಟಿ ಅಷ್ಟೇ ಆಗಿರುವಂತದ್ದು. ದೇ ಶಾರ್ಟ್ ಫಾಲಿಂಗ್ ಆಫ್ ಮೋರ್ ದೆನ್ 52,000 crores. ವೈ ಇಸ್ ದಟ್ ಮೇಡಮ್? ಆಯ್ತಾ ರೆಡ್ ಟೈಪಿಸಮ್, ಕರಪ್ಷನ್ಸ್, ಕಲೆಕ್ಷನ್ಸ್ ಇದು ಮಾಡ್ತಾರೆ ಅಂತದ್ದು. ಆಮೇಲೆ ಇನ್ನೊಂದು ಇವರು ಕಮಿಟೆಡ್ ಆಗಿದಂತ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಲ್ಲಿ ಮಾಡಿದ್ದಾರೆ ಮೇಡಮ್? ಅದಲ್ಲಿ ಈಗ ಲಾಸ್ಟ್ 3 ವರ್ಷದಲ್ಲಿ ಬೆಲೆ ಏರಿಕೆಗಳಿಂದನೇ ನೀವೆಲ್ಲ ಬೆಲೆ ಏರಿಕೆಗಳು ತಗೊಂಡ್ರು 70,000 ಕೋಟಿ ಜಾಸ್ತಿ ಆಗಿರುವಂತದ್ದು ಒಂದು ಅಂದಾಜಿಗಿರುತ್ತೆ. ಅದ್ರ ಜೊತೆಗೆ ಕಮಿಟೆಡ್ ಎಕ್ಸ್ಪೆಂಡಿಚರ್ ಏನಿದೆ 52,000 crores ಗ್ಯಾರಂಟಿಗೆ ಇದ್ದಿದ್ದಂಥದ್ದು. ಈ 70,000 ಕೋಟಿ ಏನಾಯ್ತು ಮೇಡಮ್? ಅದು ಎಲ್ಲಿಗೆ ಸ್ಪೆಂಡ್ ಮಾಡಿದ್ರು? ಯಾವ್ದಕ್ಕೆ ಸ್ಪೆಂಡ್ ಮಾಡಿದ್ರು? ಒಂದು ಹೇಳ್ತಾ ಇಲ್ವಲ್ಲ ಸರ್ಕಾರದಲ್ಲಿ. ಸರ್ಕಾರ ಮಾಡಿದ್ರು ಮೇಡಮ್. ಇವಾಗ ಬೆಲೆ ಏರಿಕೆಯಿಂದ ಸರ್ಕಾರಕ್ಕೆ ಬಂದಂತ ಆದಾಯ 70,000 ಕೋಟಿ ಹೆಚ್ಚಿಗೆ ಆಯಿತು. ಕಮಿಟೆಡ್ ಆಗಿ 52,000 crores ಏನು ಗ್ಯಾರಂಟಿಗೆ ಅಂತ ಇಟ್ಟಿದ್ದಾರೆ. ಅದು ಬಿಟ್ಟರೆ ಈ 70,000 ಕೋಟಿ ಎಲ್ಲಿ ಖರ್ಚು ಮಾಡಿದ್ರು? ಎಕ್ಸ್ಟ್ರಾ ಎಕ್ಸ್ಪೆಂಡಿಚರ್ ಬಂದಿದಂತ ಬರೀ ಅಬಕಾರಿ ಇಲಾಖೆಗೆ ಟಾರ್ಗೆಟ್ ಅನ್ನು ಫಿಕ್ಸ್ ಮಾಡೋದನ್ನು ಬಿಟ್ರೆ ಬೇರೆ ಇನ್ನೇನು ಮಾಡಿಲ್ಲ ಮೇಡಮ್. ಬೇರೆ ಏನಿದೆ? ಅಲ್ಲ, ಆದಾಯ ಸೃಜನೆಗೆ ಬೇರೆ ಮಾರ್ಗಗಳು ಮೇಡಮ್. ಇವಾಗ ದಾರಿ ಅಂದಾಗ ಸರ್ಕಾರ ಇನೋವೇಟಿವ್ ಆದಾಗ ನೀವೆಲ್ಲ ಮದ್ಯದ ಬೆಲೆ ಜಾಸ್ತಿ ಮಾಡಿದ್ರೆ ಲಬ್ ಹೊಯ್ಕೋತೀರಿ ಪ್ರತಿಪಕ್ಷಗಳು. ಒಂದು ಸಿಗರೆಟ್ ಹೆವನ್ ಟ್ಯಾಕ್ಸ್ ಅಂತ ಏನಂತಾರೆ, ಇದನ್ನ ಹಾಕಿದ್ರು ನೀವು ಬ್ಯಾಡ್ ಅಂತೀರಿ. ನೀವು ಒಂದು ಆದಾಯ ಸೃಜನೆಗೆ ಬೇಕಾದಂತಹ ವಿಚಾರಗಳಲ್ಲಿ ಏನಾದ್ರೂ ಒಂದಿಷ್ಟು ಸ್ಟಾಂಪ್ ಡ್ಯೂಟಿ ಸಜೆಷನ್ಸ್ ಅಂದಾಗ ಸರಿ ಮೇಡಮ್. ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ SCP ಅದನ್ನು ನಾವು ಪದೇ ಕೇಳ್ತಾ ಇರುವಂತದ್ದು. ನೀವು ಈ ಸತಿ ಬಜೆಟ್ ಅಲ್ಲಿ ಹೇಳ್ಬೇಕಾಗುತ್ತೆ ಮೇಡಮ್, SC TSP ಹಣನ ಮುಟ್ಟಲ್ಲ, ಅದನ್ನ ಗ್ಯಾರಂಟಿಗೆ ನಾವು ಬಳಸಲ್ಲ ಅಂತ ಹೇಳ್ಬೇಕು. ನೀವು ಬರೀ ಹೈಂದ ಅಂತ ಹೇಳ್ಕೊಂಡು ಅವ್ರ ದುಡ್ಡನ್ನೇ ಗ್ಯಾರಂಟಿ ಮಾಡ್ತಾ ಇದ್ದೀರಲ್ಲ. ಸ್ವಾಮಿ ಅವರೇ, ನೀವು ಈ ವಿಚಾರದಲ್ಲಿ ಮಾತಾಡ್ಬೇಕು. ನಿಮ್ಗೊಂದು ಬದ್ಧತೆ ಇದೆ ಈ ವಿಚಾರದಲ್ಲಿ. ಯಾಕಂದ್ರೆ ಹೌದು ಸರ್, ಕಳೆದ 3 ವರ್ಷದಲ್ಲಿ ಹಣನ ಏನು ಮುಟ್ಟಬಾರ್ದು. ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಮೀಸಲಿಟ್ಟ 1,000 ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ಏನು ಬಳಸ್ಕೊಂಡಿದ್ದಾರೆ. ಇದು ಆ ವರ್ಗದ ಮೂಲಭೂತ ಅಭಿವೃದ್ಧಿಗೆ ಪೆಟ್ಟು ಹಾಕಿದ ಹಾಗೆ. ಈ ಬಾರಿ ಬಜೆಟ್ ಅಲ್ಲಿ ಕಳೆದ ಬಾರಿ ನೀವು ಒಂದ್ ನಿಮಿಷ ತಡ್ಕೊಳ್ರಿ. ಈ ಬಾರಿ ಬಜೆಟ್ ನಲ್ಲಿ ನೀವು ಕಳೆದ ಬಾರಿ ಬಳಸಿಕೊಂಡಿರುವಂತಹ ಹಣ ಮತ್ತು ಈ ಮುಂದಿನ ಹಣಕಾಸು ವರ್ಷಕ್ಕೆ ಎಷ್ಟು ತೆಗೆದಿಡ್ತೀರಿ? ನಾನು ಹೇಳೋದು, ಹಿಂದೆ ನೀವು ಬಳಸ್ಕೊಂಡಿರುವಂತಹ SC PTSP ಹಣ ಮತ್ತು ಮುಂದಿನ ಆರ್ಥಿಕ ವರ್ಷಕ್ಕೆ ನೀವು ಏನು ಮೀಸಲಿಡ್ತೀರಿ ಹಣ, ಸಮಗ್ರವಾದಂತಹ ಬಜೆಟ್ ಅಲೋಕೇಶನ್ ಆಗಬೇಕು. ಈ ವಿಚಾರದಲ್ಲಿ ಬಿಡಬಾರ್ದು. ನಾರಾಯಣ ಸ್ವಾಮಿ ಅವರೇ, ಬಳಸ್ಕೊಂಡಿದ್ದೀರಾ ಅದನ್ನೂ ಹಾಕಿ ಮುಂದಿನ ಹಣಕಾಸು ವರ್ಷದ ಎಷ್ಟು ಮೀಸಲಿಡ್ತೀರಾ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಕೊಡ್ರಿ ಅಂತ. ನೋಡಿ ಈ ವರ್ಷದಲ್ಲಿ 42,000 SCP TSP ಇದೆ, 12,000 ಬಳಸ್ಕೊಂಡಿದ್ದಾರೆ ಅಂದ್ರೆ ಎಲ್ಲಿಗೆ ಬಳಸ್ಕೊಂಡಿದ್ದಾರೆ? ಅದೆಲ್ಲ ಬೇಡ. ಈಗ ನೀವು ನಾರಾಯಣ ಸ್ವಾಮಿ ಅವರು ನಿಮ್ಮ ಬಾಯಿಂದ ಮಾತು ಬರಬಾರ್ದು. ಯಾಕೆ ಅಂತಂದ್ರೆ ಅದು ಮೀಸಲಿಟ್ಟ ಹಣ. ಯಾರಿಗೆ ಮೀಸಲಿಟ್ಟ ಹಣ? ಅದು ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಮೂಲ ಸೌಕರ್ಯಗಳಿಗೆ. ಸೊ ಅದನ್ನ ನೀವು ಗ್ಯಾರಂಟಿಗಳಿಗೆ ಬಳಸ್ಕೊಂಡು ಇಂಡೈರೆಕ್ಟ್ಲಿ ಅವ್ರಿಗೆ ಹೋಗಿದೆ ಅನ್ನುವಂಥ ಭಾಷಣ ಇಲ್ಲಿ ಮಾಡೋದು ಬೇಕಾಗಿಲ್ಲ. ಸೊ ಆ ಸಮುದಾಯದ ಬಗ್ಗೆ ನಿಮ್ಗೆ ಏನಾದರೂ ಬದ್ಧತೆ ಇದ್ದರೆ ನೀವು ಸರ್ಕಾರವನ್ನು ಆಗ್ರಹಿಸಿ, ನೀವೇನು 12,000 ಕೋಟಿ ಬಳಸ್ಕೊಂಡಿದ್ದೀರಿ ಅದು ಪ್ಲಸ್ ಈ ಆರ್ಥಿಕ ವರ್ಷಕ್ಕೆ ಎಷ್ಟು ಕೊಡ್ತೀರಿ ಸೇರ್ಸಿ ಹೇಳಿ ಅಂತ ಹೇಳಿ, ಆವಾಗ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ತೀನಿ. ಈಗ ನೀವ್ ಹೇಳ್ತಾ ಇದ್ರಿ, ನಾನು ಹೇಳ್ತಾ ಇದ್ದೀನಿ, ಅದನ್ನ ನೀವು ಅಷ್ಟೇ ಅಲ್ಲ, ಈ ಪರಿಶಿಷ್ಟ ಜಾತಿಯ ಮಂತ್ರಿಗಳು ಕೂಡ ಮುಖ್ಯಮಂತ್ರಿಗೆ ಒತ್ತಾಯ ಮಾಡಿ ಮೀಟಿಂಗ್ ಮಾಡಿ, ಬಟ್ ಇನ್ ದ ಸೇಮ್ ಟೈಮ್ 5 ವರ್ಗದ ಶಾಸಕರುಗಳನ್ನ ಸಪರೇಟ್ ಆಗಿ ಭೇಟಿ ಆಗಿದ್ದಾರಂತೆ. ಗೊತ್ತಿಲ್ಲ ನೋಡಿ. ಹ್ಯಾಪಿ ಮ್ಯಾನ್ 17ನೇ ಬಾರಿಗೆ ಬಜೆಟ್ ಮಂಡನೆ ಮಾಡೋದಕ್ಕೆ ಈಗ ಹೊರಗಡೆ ಬಂದಿದ್ದಾರೆ. ಇದೇನು ಇದು ಕೃಷ್ಣನಾ? CM ನಿವಾಸದಿಂದ ಬಜೆಟ್ ಪ್ರತಿ ಹೊತ್ತಿರುವಂತಹ ಸೂಟ್ ಕೇಸನ್ನ ಹಿಡ್ಕೊಂಡು ಸಿದ್ದರಾಮಯ್ಯನವರು ಶ್ವೇತ ವಸ್ತ್ರಧಾರಿಗಳಾಗಿ ಬ್ಯಾಗನ್ನು ಹಿಡ್ಕೊಂಡು ಹೊರಗಡೆ ಬಂದಿದ್ದಾರೆ. ಅವ್ರ ಕೈಯಲ್ಲಿ ಬಜೆಟ್ ಪ್ರತಿಗಳನ್ನು ಹೊತ್ತಂತಹ ಅದನ್ನು ಸೂಟ್ ಕೇಸ್ ಅಂತಿರೋ ಬ್ಯಾಗ್ ಅಂತಿರೋ, ನನಗಂತೂ ಕನ್ಫ್ಯೂಷನ್ ಇದೆ. ಬ್ಯಾಗನ್ನು ಹೊತ್ಕೊಂಡು
ಈಗ ಹೊರಟಿದ್ದಾರೆ ಕೃಷ್ಣದಿಂದ, ಸೀದಾ ವಿಧಾನಸೌಧಕ್ಕೆ ಬರ್ತಾರೆ. ಅಲ್ಲಿ ಒಂದು ಔಪಚಾರಿಕ ಸಚಿವ ಸಂಪುಟ ಸಭೆ ಮಾಡ್ತಾರೆ, ಅನುಮೋದನೆ ಪಡ್ಕೊಂಡು ಬಜೆಟನ್ನು ಮಂಡನೆ ಮಾಡ್ತಾರೆ. ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ, ಖುಷಿಯಾಗಿದ್ದಾರೆ. ಯಾಕಾಗಬಾರ್ದು? ರಾಜ್ಯದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದಂಥ ಕೀರ್ತಿಗೆ ಪಾತ್ರರಾಗಿರುವಂಥ ಸಿದ್ದರಾಮಯ್ಯನವರು, ಐ ಡೋಂಟ್ ನೋ ಇದು ಅವ್ರ ಲಾಸ್ಟ್ ಬಜೆಟ್ ಆಗುತ್ತಾ ಅಂತ. ಬಟ್ ಇರಲಿ, ಅಷ್ಟರ ಮಟ್ಟಿಗೆ ಅವರಿಗೆ ಆ ಒಂದು ಏನು ಹೇಳ್ತಾರೆ ಹಿರಿಮೆ ಗರಿಮೆ ಎದ್ದು ಕಾಣ್ತಾ ಇದೆ. ರಾಯರೆಡ್ಡಿ ಅವರು ಇದ್ದಾರೆ, ಅವ್ರದ್ದು ಪಾತ್ರ ತುಂಬ ಜಾಸ್ತಿ ಇರುತ್ತೆ ಬಜೆಟ್ ಟೈಮಲ್ಲಿ. ಇದು ಯಾರೋ ಬ್ಲ್ಯಾಕ್ ಕಲರ್ ಸೂಟ್ ಕೇಸ್ ಕೊಡ್ತಾ ಇದ್ದಾರಲ್ಲ, ಅದೇನದು? ಅದರಲ್ಲೂ ಇರ್ತದೆ ಸಾರ್, ಇದರಲ್ಲೇ ತಗೊಂಡೋಗಿ ನೀವು ಅದರಲ್ಲಿ ಬೇಡ ಅಂತ. ಆಲ್ ರೈಟ್, ನೋಡೋಣ ತಡ್ರಿ ಸರ್, ನೋಡ್ರಿ ಸವೀರಿ ನೀವು. ಓಕೆ, ಸಿದ್ದರಾಮಯ್ಯನವರು ಹೊರಟಿದ್ದಾರೆ ಬಜೆಟ್ ಸೂಟ್ ಕೇಸ್ ಹಿಡ್ಕೊಂಡು. ಇನ್ನೇನು ವಿಧಾನಸೌಧ ತಲುಪುತ್ತಾರೆ.